ಎಸ್ ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಜಮೀನನ್ನ ನೀಡಿದ್ದು ಸರಿನಾ ಅನ್ನುವಂತ ವಿಚಾರಕ್ಕೆ ಈಗ ತಕರಾರನ್ನ ತೆಗಿತಾ ಇರುವಂತ ನಟ ಚೇತನ್ ಅಹಿಂಸಾ ಕ್ಷಮೆ ಕೇಳಲ್ಲ, ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕ್ಷಮೆ ಕೇಳಬೇಕು ಅಂತ ಚರ್ಚೆ ನಡೀತಾ ಇತ್ತು. ಈಗ ನಾನು ಕ್ಷಮೆ ಕೇಳೋದಿಲ್ಲ, ಡಾಕ್ಟರ್ ರಾಜ್ ಸಮಾಧಿ ಜಮೀನು ಬಗ್ಗೆ ಚೇತನ್ ಆಕ್ಷೇಪವನ್ನ ಹೊರಹಾಕಿದ್ದು. ಒಬ್ಬರ ಸಮಾಧಿಗೆ ಮಾತ್ರ ಸರ್ಕಾರ ಜಮೀನನ್ನ ನೀಡಿದ್ದು ಯಾಕೆ? ಕನ್ನಡಕ್ಕಾಗಿ ತುಂಬಾ ಜನ ಸೇವೆ ಸಲ್ಲಿಸಿದ್ದಾರೆ ಅಂತ ಕೇಳ್ತಾ ಇರುವಂತದ್ದು. ಬೇರೆಯವರ ಪುಣ್ಯ ಭೂಮಿಗೆ ಯಾಕೆ ಭೂಮಿ ಕೊಟ್ಟಿಲ್ಲ? ನಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿನೇ, ಆದ್ರೆ ಬೇರೆಯವರಿಗೆ ಕೊಟ್ಟಿಲ್ಲದೆ ಇರುವಂತಹ ಜಮೀನು ಅಂದ್ರೆ ಸರ್ಕಾರ ಸಮಾಧಿಗೆ ಜಮೀನನ್ನ ಕೊಟ್ಟಿದ್ದು ಇವರೊಬ್ಬರಿಗಾಗಿನೇ ಸರಿಯಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನು ರಾಜ್ ನ್ಯೂಸ್ಗೆ ನಟ ಚೇತನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಕ್ಷಮೆ ಕೇಳೋದಿಲ್ಲ, ಬಹಿರಂಗವಾಗಿ ವಿಚಾರವಾಗಿ ಚರ್ಚೆಗೆ ನಾನು ತಯಾರಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ಚಿಕ್ಕ ವಯಸ್ಸಿನೂ ರಾಜ್ಕುಮಾರ್ ಅವರನ್ನ ಭಾಳ ಇಷ್ಟಪಟ್ಟಿರೋರು, ಅವರ ಸಿನಿಮಾ ರಂಗ ಕೊಟ್ಟಿರೋ ಕೊಡುಗೆ ಅಪಾರ, ಅವರ ಕಲಾ ಸೇವೆ ಅಪಾರ. ನಾನು ಕೂಡ ಅವರ ಏಕಪಾತ್ರ ಅಭಿನಯ ಅವ್ರ ಸಿನಿಮಾಗಳಲ್ಲಿ ಮಾಡ್ಕೊತಾ ಬೆಳೆದಿರೋದು. ಅದೆಲ್ಲ ನಮಗೆ ಅವರ ಅಭಿಮಾನಿಗಳನ್ನು ಬರೀ ಅವರ ಅಭಿಮಾನಿ ಸಂಘ ಕಟ್ಟಿರೋ ಅಷ್ಟೇ, ನಾವೆಲ್ಲರೂ ಅವ್ರ ಕಲೆಯ ಅಭಿಮಾನಿ, ಅವರ ಪ್ರತಿಭೆ ಅಭಿಮಾನಿ, ಅವರ ಒಂದು ಕಲಾ ಸೇವೆ ಅಭಿಮಾನಿಗಳೇ. ಆದರೆ ಇದು ರಾಜ್ಕುಮಾರ್ ಅವರ ಪ್ರಶ್ನೆ ಅಲ್ಲ, ಇದು ಒಂದು ಸರ್ಕಾರದ ಯೋಜನೆಗಳು. ರಾಜ್ಕುಮಾರ್ ಅವರ ಸಾವಾದಮೇಲೆ ಹೆಂಗೆ ಒಂದು ರೀತಿ ಸೆಲೆಕ್ಟಿವ್ ಆಗಿ ಕೆಲವರಿಗೆ ಒಂದು ರೀತಿ 2.5 ಎಕರೆ ಕೊಟ್ಟಿರೋದ್ರಿಂದ ಸಿಟಿ ಸೆಂಟರ್ನಲ್ಲಿ ಅದರಿಂದ ಏನೇನು ಪರಿಣಾಮಗಳಾಗತ್ತೆ. ಸರ್ಕಾರ ಏನು ಮಾಡಬೇಕು ಅಂದರೆ ಸಮಸ್ಯೆಗಳನ್ನ ಬಗೆಹರಿಸಿ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಆದರೆ ಇರೋ ಸಮಸ್ಯೆ ಇಲ್ಲದೇ ಇರೋ ಸಮಸ್ಯೆಗಳನ್ನ ಹುಟ್ಟಾಕಿ ಅದನ್ನು ಮಾಡಿ ಅದಾದಮೇಲೆ ವಿಷ್ಣುವರ್ಧನ್ ಅಭಿಮಾನಿ ಸಂಘ ನಮಗೂ ಬೇಕು ಅಂತ ಶುರು ಮಾಡಿಕೊಡ್ತಾರೆ. ಅದು ಒಂದೆಷ್ಟೋ ಇದಾಗಿದೆ. ಅಂಬರೀಷ್ ಅವ್ರಿಗೂ ಕೊಡಬೇಕಾಗಿ ಬಂದಿದೆ. ಸೊ ಅದು ಕೂಡ ಕೋವಿಡ್ ಟೈಮಲ್ಲಿ 1.5 ಎಕರೆ 2 ಎಕರೆ ಅಲ್ಲಿ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ನಮಗೇನಾಗತ್ತೆ ಅಂದರೆ, ನಮಗೆ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿರೋರು ಅನೇಕರಿದ್ದಾರೆ. 20ನೇ ಶತಮಾನದಲ್ಲಿ ಸಿನಿಮಾ ರಂಗದ ಒಳಗಡೆನೂ ಇರೋರೆ ನಮ್ಮ ಭಾಳ ಜನ ನಿರ್ದೇಶಕರು, ನಿರ್ಮಾಪಕರು, ಬೇರೆ ಬೇರೆ ನಟ ನಟಿಯರು, ತಂತ್ರಜ್ಞರು ಭಾಳ ಜನ ಇದ್ದಾರೆ. ಸಿನಿಮಾ ರಂಗದ ಹೊರಗೂ ಭಾಳ ಜನ ಕೊಟ್ಟಿದ್ದಾರೆ. ನಮಗೆ ಶತಮಾನದ ಕವಿ ಕುವೆಂಪು ಅವರಾಗಿರ್ಬೋದು, ನಮಗೆ ಲಂಕೇಶ್ವರ ಆಗಿರ್ಬೋದು, ನಮಗೆ MD ನಂಜುಂಡಸ್ವಾಮಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಚಳವಳಿಗಳು, ಶಾಂತವೀರ್ ಗೋಪಾಲ್ಗೌಡರು ಭಾಳ ಜನ ಕೊಟ್ಟಿದ್ದಾರೆ. ಯಾಕೆ ಒಬ್ಬರಿಗೇ ಯಾರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ? ಒಬ್ರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ನೀವು ಒಬ್ಬರಿಗೆ ಕೊಟ್ಟಿದ ತಕ್ಷಣ ಅವ್ರದ್ದು ಮಾತ್ರ ಕೊಡುಗೆ ಜಾಸ್ತಿ, ಬೇರೆಯವ್ರದ್ದೆಲ್ಲ ಕಡಿಮೆ ಅಂತ ನೋಡೋಕ್ಕಾಗತ್ತಾ? ನೀವು ಹೇಗೆ ಇವ್ರಿಗೆ ಕೊಟ್ಟಿದ ತಕ್ಷಣ ನೀವು ಬೇರೆಯವ್ರಿಗೆ ಏನೇನು ಸಮಸ್ಯೆಗಳಾಗತ್ತೆ, ಪ್ರಶ್ನೆಗಳು ಬರುತ್ತೆ. ವಿಷ್ಣುವರ್ಧನ್ ಅಭಿಮಾನಿ ಸಂಘ ಇವತ್ತಿಗೂ ಆ ಸಮಸ್ಯೆ ನಡೀತಾ ಇದೆ. ನಾವೇನು ಮಾಡಬೇಕು ಅಂದರೆ, ನಮ್ಮ ಹೆಜ್ಜೆಯಿಂದ ಎಷ್ಟು ಒಂದು ರೀತಿ ಮುಂದಾಲೋಚನೆ ಕ್ರಮ ಭಾಳ ಮುಖ್ಯ ಆಗುತ್ತೆ. ಭೂಮಿ ವಿಚಾರದಲ್ಲಿ ಭಾಳ ಡೆಲಿಕೇಟಾಗಿ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಇವಾಗ ನೋಡಿ, ದೇವನಹಳ್ಳಿನಲ್ಲಿ 300 ಎಕರೆ ಫಾಕ್ಸ್ಕಾನ್ ಕೊಟ್ಟಿದ್ದಾರೆ. ಫಾಕ್ಸ್ಕಾನ್ ಕೊಟ್ಟು ಅವ್ರು ಯಾರು ಕರ್ನಾಟಕದವ್ರು ಹೈರ್ ಮಾಡಲ್ಲ, ಆ ಕಂಪನಿಗಳು ಕೊಟ್ಟದ್ದು ಬರೀ IT-BT ಕಂಪನಿ ಎಷ್ಟೋಗಳಿಗೆ ಒಂದು ರೀತಿ ಭಾಳ ಒಂದು ಸ್ವಲ್ಪ ದುಡ್ಡಿಗೆ ಎಷ್ಟೋ ಕೊಟ್ಟಿದ್ದಾರೆ. ನಮಗೆ ಮೈನಿಂಗ್ ಕಂಪನೀಸ್ ಹೊಳಲ್ಕೆರೆನಲ್ಲಿ, ಇದರಲ್ಲಿ ಜಿಂಡಾಲ್, ಇದರಲ್ಲಿ ಬೇರೆ ಬೇರೆ ರೀತಿ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಈ ರೀತಿ ಕೊಪ್ಪಳದಲ್ಲಿ ನಮಗೇನಾಗುತ್ತೆ ಅಂದರೆ, ಭೂಮಿ ವಿಚಾರಗಳನ್ನ ನೀವು ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಿ ಅದನ್ನು ನಿಜವಾಗ್ಲೂ ಜನರ ಒಳಿತಿಗಾಗಿ ಬಳಸ್ತಾ ಇದ್ದರೆ ಇಟ್ ವಿಲ್ ಹ್ಯಾವ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂತ ನಾನು ಒಂದು ರೀತಿ ಜಾಗೃತಿ ಮೂಡಿಸೋಕ್ಕೆ ಮಾಡಿರೋದು ಹೊರತು ರಾಜ್ಕುಮಾರ್ ಅವರ ಕೊಡುಗೆನ ಅಳಗಳೆಯೋಕ್ಕೆ ಅಲ್ಲವೇ ಅಲ್ಲ. ಅವರ ಕೊಡುಗೆ ಅಪಾರ. ನಿಜ ಹೇಳಬೇಕಂದ್ರೆ ರಾಜ್ಕುಮಾರ್ ಅವರು ಎಂಥ ಮನುಷ್ಯ ಅಂದರೆ, ಅವರಿಗೆ ಹೇಳಿದರೆ ಅವ್ರು ಬದುಕಿದ್ದಾಗ 2.5 ಎಕರೆ ನಾವು ನಿಮಗೆ ಒಂದು ಸ್ಮಾರಕ ಮಾಡ್ತೀವಿ ಅಂತ ಅವ್ರು ಬೇಡವೇ ಬೇಡ ಅಂತ ಹೇಳಿರೋರು. ನಾವು ಅಂಥ ಒಂದು ರೀತಿ ವಿಚಾರಗಳ ಮುಖಾಂತರ ಅವ್ರು ಕಂಡ ಕನಸಿನ ಸಿನಿಮಾ ರಂಗ ಬೆಳೆಸ್ಬೇಕು ಹೊರತು ಈ ರೀತಿ ಮಾಡೋದ್ರಿಂದ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ಗಳು. ನಾವೆಲ್ಲ ಚಿಕ್ಕ ವಯಸ್ಸಿನ ಇದು ನಟ ಚೇತನ್ ಈ ವಿಚಾರವಾಗಿ ಸಮರ್ಥನೆಯನ್ನ ಮಾಡ್ಕೊತಾ ಇರುವಂತಹ ರೀತಿ. ಅಂಡ್ ಒಂದ್ ರೀತಿಯಾಗಿ ನೋಡ್ತಾ ಹೋದಾಗ ಈಗ ವಿಷ್ಣುವರ್ಧನ್ ಅವರಿಗೆ ಒಂದು ಜಾಗ ಕೊಟ್ಟಿಲ್ಲ, ಒಂದು ಅವರಿಗೆ ಸಮಾಧಿಯನ್ನ ನಿರ್ಮಿಸೋದಕ್ಕೆ ಅಂತ ಹೋರಾಟಗಳು ನಡೀತಲೇ ಇದೆ. ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಏನಿದೆ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇರುವಂಥದ್ದು. ಒಂದು ಒಳ್ಳೆ ರೀತಿಯಾಗಿ ಅವರ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಡೋದಿಲ್ಲ. ಸೊ ಅದೇ ರೀತಿಯಾಗಿ ನೋಡ್ತಾ ಹೋದಾಗ ಈಗ ಡಾಕ್ಟರ್ ರಾಜ್ಕುಮಾರ್ ಒಬ್ಬರಿಗೇನೆ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ 2.5 ಎಕರೆ ಜಾಗ ನೀಡಿರುವಂಥದ್ದು ಸರಿನಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇರುವಂಥದ್ದು. ಈಗ ಅವ್ರಿಗೆ ಕೊಟ್ಟಾಗ ಮತ್ತೊಬ್ಬ ಯಾರೋ ನಟನ ಅಭಿಮಾನಿಗಳು, ಈಗ ಅಂಬರೀಷ್ ಅವ್ರಂತ ತಗೊಂಡಾಗ ಅಂಬರೀಷ್ ಅವ್ರಿಗೂ ಕೂಡ ಜಾಗ ಕೊಡಬೇಕು ಅಂತ ಈ ಮೇರು ನಟರ ಪಟ್ಟಿಗಳಲ್ಲಿ ಇರುವಂತಹ ಅಭಿಮಾನಿಗಳ ಸಾಲೇನಿದೆ ಹೀಗೆ ಮುಗಿಬಿದ್ದು ಬರ್ತಾರೆ. ಅವ್ರಿಗೂ ಕೂಡ ಈ ರೀತಿಯಾಗಿ ಮಾಡ್ಬೇಕು ಅಂತ. ಹಾಗಾಗಿ ಸರ್ಕಾರ ಈ ಒಂದು ವಿಚಾರದಲ್ಲಿ ಯಾರಿಗೂ ಕೂಡ ಧೋರಣೆಯನ್ನ ಮಾಡಬಾರ್ದು. ಎಲ್ಲ ನಟರಾಗಿರ್ಬೋದು ಅಥವಾ ಸಾಧನೆಯ ಸಾಲಿನಲ್ಲಿ ಇರುವಂತಹ ಯಾರಿಗೇ ಆಗಿರ್ಬೋದು, ಯಾರಿಗೂ ಮೋಸ ಆಗ್ತಿದೆ ಅಂತ ಅನ್ನಿಸಬಾರ್ದು ಅನ್ನುವಂಥದ್ದು ಚೇತನ್ ಸಮರ್ಥಿಸಿಕೊಳ್ತಾ ಇರುವಂತಹ ರೀತಿ. ನೆನೆ
ಹುಟ್ಟುಹಬ್ಬ ಇತ್ತು ಡಾಕ್ಟರ್ ರಾಜ್ಕುಮಾರ್ ಸರ್ದು. ಈ ಒಂದು ವಿಚಾರದಲ್ಲಿ ಈ ಒಂದು ವಿಚಾರವನ್ನ ಈಗ ತೆಗೆದು ಒಂದು ರೀತಿಯಾಗಿ ತಕರಾರನ್ನ ಮುಂದಿಟ್ಟಿರುವಂಥದ್ದು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸೇನೆ ದೂರನ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಚೇತನ್ ವಿರುದ್ಧ ನೀಡಿರುವಂಥದ್ದು. ಈ ಒಂದು ವಿಚಾರವನ್ನ ಈಗ ಸಮರ್ಥನೆ ಮಾಡ್ಕೋತಾ ಇರುವಂಥದ್ದು ಚೇತನ್ ಅಹಿಂಸಾ. ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿನ ಅವ್ರ ಸಮಾಧಿಗೆ 2.5 ಎಕರೆ ಜಾಗ ನೀಡಿರುವಂಥದ್ದು ಸರಿನಾ? ಇನ್ನು 21ನೇ ಶತಮಾನದಲ್ಲಿ ಪ್ರಮುಖ ಹೋರಾಟವೇ ನಮ್ಮ ಒಂದು ಭೂಮಿಗೆ ಅಂತ ಆಗಿದೆ. ಸರ್ಕಾರ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಧನು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಎಸ್ ಧನು, ಈಗ ನೋಡ್ತಾ ಹೋದಾಗ ಚೇತನ್ ಅಹಿಂಸಾ ಅವರ ದೃಷ್ಟಿಯಿಂದ ನೋಡ್ತಾ ಹೋದಾಗ ಹೌದಲ್ವಾ ಅನ್ನುವಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಇದ್ರ ಬಗ್ಗೆ ನೀವ್ ಯಾವ ರೀತಿ ಹೇಳ್ತೀರಾ ಅಂತ? ಎಸ್ ಗಾಯತ್ರಿ, ಈಗಾಗ್ಲೇ ಏನಂದ್ರೆ ನಟ ಅಹಿಂಸಾ ಚೇತನ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿರ್ತಕ್ಕಂಥದ್ದು. ಇದು ಈಗಾಗ್ಲೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗ್ಲೇ ನಟ ಚೇತನ್ ವಿರುದ್ಧ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. ಜೊತೆಗೆ ಅಹಿಂಸಾ ಚೇತನ್ ಅವರು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಅನ್ನೋ ಕೂಡ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಮಾಧಿಯನ್ನ ಅಂದ್ರೆ ಅವರ ತೀರ್ಕೊಂಡಂತ ಸಂದರ್ಭದಲ್ಲಿ ಅಂದ್ರೆ 2006ರಲ್ಲಿ ಅವರಿಗೆ ಒಂದು ಭೂಮಿಯನ್ನ ನೀಡ್ತಾರೆ. 2.5 ಅಂದ್ರೆ 2.5 ಎಕರೆ ಜಮೀನನ್ನ ನೀಡ್ತಾರೆ. ಆ ಒಂದು ಜಮೀನಿನ ಈಗ ವಿವಾದಕ್ಕೆ ಈಡಾಗಿರ್ತಕ್ಕಂಥದ್ದು. ಅಂದ್ರೆ ಸದ್ಯಕ್ಕೀಗ ಚೇತನ್ ಅವ್ರು ಏನು ಪೋಸ್ಟ್ ಹಾಕಿದ್ರು ಅದು ಒಂದು ಸಾಕಷ್ಟು ರೀತಿಯಾದಂತಹ ವಿವಾದ ಮತ್ತು ಗೊಂದಲಕ್ಕೆ ಸೃಷ್ಟಿ ಆಗಿರ್ತಕ್ಕಂಥದ್ದು. ಅಂದ್ರೆ ಈಗ ಭವಿಷ್ಯತ್ತಿನ ಒಂದು ದೃಷ್ಟಿಕೋನವನ್ನ ಯೋಚನೆ ಮಾಡದೆ ಅವತ್ತಿನ ಸರ್ಕಾರ ತಮ್ಮ ಮತದ ಲಾಭಕ್ಕಾಗಿ ಈ ಒಂದು ಜಾಗವನ್ನ ನೀಡಿದೆ ಅನ್ನೋ ಒಂದಿಷ್ಟು ಹೇಳಿಕೆಗಳು ಈಗಾಗ್ಲೇ ಸಹಜವಾಗಿ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದ್ರೆ ಕೇವಲ ಒಬ್ಬ ನಟರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಕರ್ನಾಟಕಕ್ಕೆ ಮತ್ತೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಅಂದ್ರೆ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಆದಂತ ರಾಜ್ಕುಮಾರ್ ಅವರು ಮತ್ತೆ ಕನ್ನಡ ಪರ ಹೋರಾಟಗಳಲ್ಲಿ ಮತ್ತೆ ಗೋಕಾಕ್ ಚಳುವಳಿಯ ರೂವಾರಿ ಕೂಡ ಆಗಿದ್ರು. ಅಂತವರಿಗೆ ಆ ಜಾಗವನ್ನ ನೀಡಿದ್ದು. ಆದ್ರೆ ಈ ಸಂದರ್ಭದಲ್ಲಿ ಈಗ ಚೇತನ್ ಅವರು ಈ ಒಂದು ಪ್ರಶ್ನೆಯನ್ನ ಮಾಡಿರೋದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಆಕ್ಷೇಪಾರ್ಹ ಒಂದು ಪೋಸ್ಟ್ ಅನ್ನ ಮಾಡಿರೋದು ಈಗಾಗ್ಲೇ ಸಾಕಷ್ಟು ರೀತಿಗೆ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಭಿಮಾನಿಗಳು ಕೂಡ ಈಗ ಪಟ್ಟನ್ನ ಹಿಡಿದಿರೋದು. ಏನು ಚೇತನ್ ಅವರು ಈಗ ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಜೊತೆಗೆ ಅವ್ರು ಎಲ್ಲಾದ್ರೂ ಕಂಡಲ್ಲಿ ಅಥವಾ ಎಲ್ಲಾದ್ರೂ ಸಿಕ್ಕರೆ ಅವ್ರಿಗೆ ಮಸಿ ಬಳಿಯುವಂತ ಕೆಲಸವನ್ನ ಕೂಡ ನಾವು ಮಾಡ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ರಾಜ್ಕುಮಾರ್ ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ನಾನು ಯಾವುದೇ ರೀತಿಯಾದಂತಹ ಕ್ಷಮೆಯನ್ನ ಕೂಡ ಕೇಳೋದಿಲ್ಲ ಅನ್ನೋದು ಕೂಡ ಈಗ ಆ ಒಂದು ಪೋಸ್ಟ್ ಏನ್ ಹಾಕಿದ್ರೆ ಅದನ್ನ ಸಮರ್ಥನೆಯನ್ನ ಕೂಡ ನಟ ಚೇತನ್ ಅವರು ಮಾಡ್ಕೊತಾ ಇರತಕ್ಕಂಥದ್ದು. ಗಾಯತ್ರಿ, ಎಸ್, ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಹೇಳಿದ್ರು. ಇವಾಗ ಅಭಿಮಾನಿಗಳು ಅಂತ ಬಂದಾಗ ಸರ್ಕಾರಕ್ಕೂ ಅಭಿಮಾನಿಗಳು ಈ ಒಂದು ಜಾಗವನ್ನ ನಿರ್ಮಿಸಿಕೊಂಡು ತಮ್ಮ ಸ್ಟಾರ್ಗೆ ಜಾಗದಲ್ಲಿ ಸಮಾಧಿನ ಕಟ್ಟುವಂಥದ್ದು ಅದೇ ಯಾವ ರೀತಿ ಇದೆ. ಸರ್ಕಾರವೇ ಇಲ್ಲಿ ಮುತುವರ್ಜಿಯನ್ನ ವಹಿಸಿಕೊಂಡು ಯಾರು ಅವರು ತೀರ್ಕೊಂಡ್ರು ಅನ್ನುವಾಗ ಎಸ್ ಇವರು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದಾಗ ಇಡೀ ವಿಶ್ವ ಕೊಂಡಾಡುತ್ತೆ ಆ ನಟನನ್ನ. ಅದೇ ರೀತಿಯಾಗಿ ಅದೇ ಸಾಲಿನಲ್ಲಿ ಬರುವಂತಹ ಬೇರೊಬ್ಬ ನಟರಿಗೆ ಧೋರಣೆ ಮಾಡಿದಾಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಚೇತನ್ ಸಮರ್ಥನೆಯನ್ನ ಮಾಡ್ಕೋತಾ ಇರುವಂಥದ್ದು. ಅವರು ನಿಜವಾಗ್ಲೂ ಏನು ಮಾಡಬೇಕು, ಏನು ಮಾಡೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ಆಲೋಚನೆ ಮಾಡೋದು ಬಿಟ್ಟು ಅವರ ಒಂದು ರೀತಿ ವೈಯಕ್ತಿಕವಾಗಿ ಒಂದು ಪೊಲಿಟಿಕಲ್ ಲಾಭ ಯಾವುದಾಗತ್ತೆ ಅಂತ ಮಾಡ್ತಾ ಬರ್ತಾರೆ. ಸೊ ಅವರು ಒಂದು ರೀತಿ ಇದನ್ನು ಏನೇನು ಎಫೆಕ್ಟ್ ಪ್ರತಿಯೊಂದು ನಟ ನಟಿಯರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಎಷ್ಟೋ ಜನ ಇದೆ, ಅವರೆಲ್ಲ 2.5 ಎಕರೆ ನಾವು ಕೊಡೋಕ್ಕಾಗತ್ತಾ? ಸಿಟಿ ಸೆಂಟರ್ನಲ್ಲಿ ಕೊಡೋಕ್ಕಾಗತ್ತಾ? ಅವರು ಹುಟ್ಟು ಬೆಳೆದಿರೋರು ಗಾಜನೂರು. ಹೆಂಗೆ ಕುಪ್ಪಳ್ಳಿನಲ್ಲಿ ಕುವೆಂಪು ಶತಮಾನದ ಕವಿ ಕುವೆಂಪು ಅವರು ಇದ್ದರು, ಅಲ್ಲಿ ಭಾಳ ಅದ್ಭುತವಾಗಿದೆ. ಹುಟ್ಟು ಬೆಳೆದಿರೋರು ಗಾಜನೂರಿನಲ್ಲಿ ನಾನು ಆ ಮನೆಗೆ ಹೋಗಿ ಬಂದಿದ್ದೀನಿ, ಅಲ್ಲೂ ಒಂದು ರೀತಿ ಸ್ಮಾರಕ ಮಾಡಿದ್ದೆ. ಅದು ಎಲ್ಲರೂ ಅಲ್ಲಿ ಹೋಗಿ ಗುರುತಿಸೋದು, ಅವ್ರ ಗೌರವ ಸಲ್ಸಂಗಾಗಿರೋದು. ನೀವು ಯಾವಾಗ ಸಿಟಿ ಸೆಂಟರ್ನಲ್ಲಿ ಕೊಡ್ತೀರಾ, ಬೆಂಗಳೂರಲ್ಲಿ 2.5 ಎಕರೆ ಕೊಡ್ತೀರಾ, ಆಮೇಲೆ ಇನ್ನೂ 2 ಎಕರೆ ಆಗುತ್ತೆ, ಇನ್ನೂ ಸಮಸ್ಯೆಗಳಾಗುತ್ತೆ. ಆಗಲೇ ಕ್ರಂಚ್ ಇದೆ, ಆಗಲೇ ಸಮಸ್ಯೆ ಇದೆ. ಇದು ಒಂದು ತಿಳುವಳಿಕೆ ಇರೋ ನಿರ್ಧಾರನಾ ಅಂತ ಪ್ರಶ್ನೆ ಮಾಡಿದ್ದೀನಿ ಹೊರತು ಇದು ಯಾವ ರಾಜ್ಕುಮಾರ್ನ ಯಾವುದು ಹಳೆಗಳೆಯೋದು, ಅವರ ಕೊಡುಗೆನ ಅಪಾರ ಕೊಡುಗೆನ ಕಡಿಮೆ ಅಂತ ಹೇಳೋದು ಅಲ್ಲವೇ ಅಲ್ಲ. ದಿಸ್ ಇಸ್ ಅ ಫಾಲ್ಟ್ ಇನ್ ದ ಪಾಲಿಸೀಸ್ ಆಫ್ ದ ಲೀಡರ್ಶಿಪ್.
ಎಸ್, ಈ ಕಡೆ ಚೇತನ್ ಹೇಳಿದಂತ ವಿಚಾರವನ್ನ ಅವರು ಸಮರ್ಥನೆ ಮಾಡ್ಕೋತಾ ಇದ್ರೆ, ಡಾಕ್ಟರ್ ರಾಜ್ ಅಭಿಮಾನಿಗಳು ಇವರು ಕ್ಷಮೆ ಕೇಳಲೇಬೇಕು, ಇವರು ಹೇಳಿದ್ದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಬನ್ನಿ ನೋಡೋಣ ಡಾಕ್ಟರ್ ರಾಜ್ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ ಅಂತ. ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವರಿಗೆ ಮಾರ್ಕೆಟ್ಗೆ ಕೊಡೋದು ಸೂಕ್ತನಾ? ಇಂಥ ಬೆಳೆ ಬಾಳುವಂಥ ಸಂದರ್ಭದಲ್ಲಿ ಬೇರೆ ಏನಾದರೂ ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಒಂದು ಅಸಂಬದ್ಧವಾದಂಥ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವ್ರ ಅಭಿಮಾನಿಗಳಿಗೆ ನೋವಾಗಂಥ ಮಾತನ್ನು ಮಾತಾಡಿದ್ದಾರೆ. ಯಾಕಂದರೆ ನಾವು ಅಣ್ಣವ್ರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿಪ್ರಿಯಾಗೇ ಇರ್ತೀವಿ. ಮುಂಚೆ ಎಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದರೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೇ ಏನಾದರೂ ಒಂದಾಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರ ಜೊತೆ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಅಣ್ಣವ್ರಿಗೆ ಸರ್ಕಾರವಾಗಲಿ ಇನ್ನೊಂದಾಗಲಿ ಅದು ಬುದ್ಧಿ ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನು ಎತ್ತಿ ನಿಲ್ಲಿಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ವು. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೇ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡೋಕ್ಕೆ ಅರ್ಹತೆಯೇ ಇಲ್ಲದಿರೋ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮಗೆ ನೋವಾಗಿದೆ. ಈ ನೋವನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಿದ್ದೀವಿ ಅಂದರೆ, ಕಾನೂನು ಪ್ರಕಾರವಾಗಿ ಒಂದು ದೂರು ಕೊಡೋಕ್ಕೆ ಬಂದಿದ್ದೀವಿ. ಕಾನೂನು ವಿಚಾರವಾಗಿ ಸೂಕ್ತವಾದ ಕ್ರಮ ತಗೊಂಡು ಆತನ ಸಾಮಾಜಿಕ ಜಾಲತಾಣನ ಮುಟ್ಟುಗೋಲು ಹಾಕ್ಕೊಂಡು ಆತನಿಗೆ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಬೇಕಂತ ನಮ್ಮೆಲ್ಲರದು ಒಂದು ಬೇಡಿಕೆ. ಸರ್ ನಾವು ಒಂದು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ನಾವು ಇಲ್ಲಿ ಕೊಡಕ್ಕೆ ಬಂದಿದ್ದೀವಿ. ಒಂದು ಅವ್ರ ಮನೆ ಲಿಮಿಟ್ಸಲ್ಲಿ ಒಂದು ಕ್ರೈಮ್ ಸ್ಟೇಷನ್ ಕಾನೂನು ಕೊಡಕ್ಕೆ ಹೋಗ್ತೀವಿ. ಆತ ಸಾಮಾಜಿಕ ಜಾಲತಾಣದಲ್ಲೇ ಬರ್ಕೊಂಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲೇ ನಾವು